ಸ್ಕ್ವೇರ್ ರೂಟ್ ಆಫ್ ಇಂಪರ್ಫೆಕ್ಟ್ ಸ್ಕ್ವೇರ್ಸ್, ಹೌ ಟು ಫೈಂಡ್ ಸ್ಕ್ವೇರ್ ರೂಟ್ ಆಫ್ ಇಂಪರ್ಫೆಕ್ಟ್ ಸ್ಕ್ವೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 12 ಅನ್ನೋದು ಇಂಪರ್ಫೆಕ್ಟ್ ಕ್ಯೂಬ್ ಆಗಿದೆ. ಸೊ ಸ್ಕ್ವೇರ್ ರೂಟ್ ಆಫ್ 12 ಏನಾಗುತ್ತಂದ್ರೆ ಇದನ್ನು ನಾವು ಸ್ಕ್ವೇರ್ ರೂಟ್ ಆಫ್ 9 + 3 ಅಂತ ಬರ್ಕೋಬೋದು. ಸೊ ಪರ್ಫೆಕ್ಟ್ ಕ್ಯೂಬ 9ಗೆ ಇದು ಸಮೀಪ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಇಲ್ಲಿ ಏನಾಯಿತು 3 ಆಯಿತು. 3 ಪ್ಲಸ್ ಎಷ್ಟು ಹೆಚ್ಚಿದೆ, ಇದು 3 ಹೆಚ್ಚಿದೆ. ಸೊ +3 ಡಿವೈಡೆಡ್ ಬೈ ಈ 3ನ್ನು ಡಬಲ್ ಮಾಡಿ ಕೆಳಗಡೆ ಬರ್ಕೋಬೇಕು. ಸೊ 3/6 ಆಗುತ್ತೆ. ನೆಕ್ಸ್ಟ್ 3 + 0.5 ಆಯಿತು. ಸೊ ಆನ್ಸರ್ 3.5. ಇದನ್ನು ಸೇರಿಸಿದಾಗ 3 + 0.5 ಮಾಡಿದಾಗ 3.5 ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 12 ಏನಾಯಿತು 3.5 ಆಯಿತು. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 12ಅನ್ನು ನಾವು ಇನ್ನೊಂದು ಥರ ಕಂಡುಹಿಡಿಬೋದು. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುವಂತಹ 16ಗೆ ಕೂಡ ಸಮೀಪ ಇದೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 16 - 4 ಅಂತ ಬರ್ಕೋಬೋದು. ಇದನ್ನು ಸ್ಕ್ವೇರ್ ರೂಟ್ ಆಫ್ 16 ಏನಾಗುತ್ತೆ 4 ಆಗುತ್ತೆ. ಸೊ ಮೈನಸ್ ಎಷ್ಟು ಕಡಿಮೆ ಇದೆ, ಇದು 4 ಕಡಿಮೆ ಇದೆ. ಸೊ 4 - 4 ಮಾಡಿ ಡಿವೈಡೆಡ್ ಬೈ 4ರದ ಡಬಲ್ ಕೆಳಗಡೆ ಬರೀಬೇಕು. ಸೊ 8 ಆಯಿತು. ಇದು 4 - 4/8 ಅಂದರೆ 0.5 ಆಯಿತು. ಸೊ 4 - 0.5 ಅಂತಂದ್ರೆ 3.5. ಇಲ್ಲೂ ಕೂಡ ಆನ್ಸರ್ ಸೇಮ್ ಬಂದಿದೆ. ಈ ಥರ ನಾವು ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 8ಅನ್ನು ನೋಡ್ಬೋದು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 8ಅನ್ನು ನಾವು ಸ್ಕ್ವೇರ್ ರೂಟ್ ಆಫ್ 9 - 1 ಅಂತ ಬರ್ಕೋಬೋದು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಆಯಿತು. 3 ಮೈನಸ್ ಇದು ಎಷ್ಟು ಕಡಿಮೆ ಇದೆ, 1 ಕಡಿಮೆ ಇದೆ. ಸೊ 1 ಡಿವೈಡೆಡ್ ಬೈ 3ನ ಡಬಲ್ ಮಾಡಿ ಕೆಳಗಡೆ ಬರ್ಕೋಬೇಕು. 1/6 ಆಗುತ್ತೆ. ಸೊ ಅದು 0.16 ಆಯಿತು. 3 - 0.16 ಮಾಡಿದಾಗ 2.84 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 8 ಏನಿಲ್ಲ, ಏನಾಯಿತು 2.84 ಆಯಿತು. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 35 ಅಂದ್ರೆ ಇದು ಸ್ಕ್ವೇರ್ ರೂಟ್ ಆಫ್ 36 - 1 ಅಂತ ಬರ್ಕೋಬೋದು. ಸ್ಕ್ವೇರ್ ರೂಟ್ ಆಫ್ 36 ಅಂದರೆ 6 ಮೈನಸ್ ಇದು 1 ಏನಾಗಿದೆ ಕಡಿಮೆ ಆಗಿದೆ. ಸೊ ಇಲ್ಲಿ 1 ಡಿವೈಡೆಡ್ ಬೈ ಇದನ್ನು 6ರ ಡಬಲ್ ಮಾಡಿ ಕೆಳಗಡೆ ಬರೀಬೇಕು. 1 / 12 ಆಯಿತು. 0.08 ಆಗುತ್ತೆ 1 / 12. ಸೊ 6 - 0.08 ಅಂದಾಗ 5.92 ಆನ್ಸರ್ ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 35 ಏನಾಯಿತು 5.92. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 18, ಈ ಸ್ಕ್ವೇರ್ ರೂಟ್ ಆಫ್ 18 ನಾನು ಸ್ಕ್ವೇರ್ ರೂಟ್ ಆಫ್ 16 + 2 ಅಂತ ಬರ್ಕೋಬೋದು. ಸ್ಕ್ವೇರ್ ರೂಟ್ ಆಫ್ 16 ಅಂದರೆ ಇಲ್ಲಿ 4 ಪ್ಲಸ್ ಎಷ್ಟು ಹೆಚ್ಚಿದೆ, ಅದು 2 ಹೆಚ್ಚಿದೆ. ಸೊ ಇಲ್ಲಿ 2 ಹೆಚ್ಚಿದೆಯಲ್ಲ, ಸೊ ಇಲ್ಲಿ +2 ಬರೆದು ಈ 4ಅನ್ನು ಡಬಲ್ ಮಾಡಿ ಕೆಳಗಡೆ ಬರೀಬೇಕು. 2/8 ಆಗುತ್ತೆ. 2/8 ಅಂದರೆ 0.25 ಆಯಿತು. ಸೊ 4 + 0.25 ಅಂದರೆ 4.25. ಸೊ ಸ್ಕ್ವೇರ್ ರೂಟ್ ಆಫ್ 18 ಏನಾಯಿತು 4.25. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 102, ಇದನ್ನು ನಾವು ಸ್ಕ್ವೇರ್ ರೂಟ್ ಆಫ್ 100 + 2 ಅಂತ ಬರ್ಕೋಬೋದು. ಸ್ಕ್ವೇರ್ ರೂಟ್ ಆಫ್ 100 ಅಂದರೆ 10 ಆಯಿತು. ಪ್ಲಸ್ ಇದು 100ಗೆ ಎಷ್ಟು ಹೆಚ್ಚಿದೆ, 2 ಹೆಚ್ಚಿದೆ. ಸೊ 2ಅನ್ನು ಬರೆದು ಡಿವೈಡೆಡ್ ಬೈ 10ನ್ನು ಡಬಲ್ ಮಾಡಿ ಕೆಳಗಡೆ ಬರೀಬೇಕು. 20 ಆಯಿತು. ಸೊ ಇದು 2 / 20 ಅಂದಾಗ 1 / 10 ಆಗುತ್ತೆ. 1 / 10 ಅಂದರೆ 0.1 ಆಯಿತು. ಸೊ 10 + 0.1 ಅಂದರೆ 10.1 ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ 102 ಏನಾಯಿತು 10.1. ಈ ರೀತಿಯಾಗಿ ಯಾವುದೇ ಒಂದು ಇಂಪರ್ಫೆಕ್ಟ್ ಸ್ಕ್ವೇರನ್ನು ಕೊಟ್ಟಾಗ ನಾವು ಸುಲಭವಾಗಿ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯಬಹುದು.